ಏನ್ ಸರ್? ನಿನ್ನೇಂದ್ರ ಹೆರಿಗೆ ಮಾಡಿಸ್ತೀನಿ. ಆಯ್ತು, ನಮ್ದೆಲ್ಲ ಆಯ್ತು ಸರ್. ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು, ಮಾಡಿಸ್ತೇನೆ ನಾನು. ಏನ್ ಸರ್? ನಿನ್ನೇಂದ್ರ ಹೆರಿಗೆ ಮಾಡಿಸ್ತೀನಿ. ಆಯ್ತು, ನಮ್ದೆಲ್ಲ ಆಯ್ತು ಸರ್. ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. R.V. ದೇಶಪಾಂಡೆ ಹಳ್ಳಿ ಅಥವಾ ಗ್ರಾಮದ ದಾಖಲೆಗಳನ್ನು ನೋಡಿಕೊಳ್ಳುವಂಥವರು ದೇಶಪಾಂಡೆ ಅನ್ನೋದು ಬಹುಪಾಲು ಜನಕ್ಕೆ ಗೊತ್ತಿರುವಂತಹ ವಿಚಾರ. ಅತ್ಯಂತ ಹಿರಿಯ ಅನುಭವಿ ಆಡಳಿತಗಾರ, ತೀರಾ ಶತ್ರುತ್ವವನ್ನು ಬೆಳೆಸಿಕೊಳ್ಳದಂತಹ ಒಬ್ಬ ನಾಯಕ ಅನ್ನೋದನ್ನು ಮೇಲ್ನೋಟಕ್ಕೆ ಎಲ್ಲರೂ ಹೇಳ್ತಾರೆ. ಆದರೆ ಒಬ್ಬ ಪತ್ರಕರ್ತೆ, ಸಿಂಹಿಣಿ, ಪತ್ರಿಕೋದ್ಯಮದ ಮಟ್ಟಿಗೆ ಕನ್ನಡದಲ್ಲಿ ಸಿಂಹಿಣಿ ಅಂದರೆ ಅದು ರಾಧಾ ಹಿರೇಗೌಡರ್. ಅಂತಹ ಹೆಣ್ಣು ಮಗಳ ವಿಚಾರವಾಗಿ ಪ್ರೆಸ್ ಮೀಟ್ನಲ್ಲಿ ಎಲ್ಲರ ಮುಂದೆ ಅವರು ಆಡಿದಂತಹ ಮಾತುಗಳಿದಾವಲ್ಲ, ಅಕ್ಷಮ್ಯ. ನಾಗರಿಕರ ಯಾರಾದರೂ ಕೂಡ ಇಲ್ಲ ತಲೆ ತೆಗಿಸ್ತಾರೆ, ಇಲ್ಲ ಅಂದರೆ ಪಟ ಅಂತ ಬೈದು ಬಿಡ್ತಾರೆ. ಅಷ್ಟರ ಮಟ್ಟಿಗಿನ ಒಂದು ಅಸಭ್ಯ ವರ್ತನೆ ಮತ್ತು ಹೇಳಿಕೆ ಎರಡನ್ನೂ ಕೂಡ ವ್ಯಕ್ತಪಡಿಸಿದ್ದಾರೆ. ಅಲ್ಲ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಹೊಸದೊಂದು ಖಾತೆಯನ್ನು ಓಪನ್ ಮಾಡಿ ಹೆರಿಗೆ ಸಚಿವರು ಅಂತ ಏನಾದರೂ ಮಾಡಿಸಿದ್ರೆ ಇವರಿಗೆ ಕೊಡಬೇಕಾಗುತ್ತೇನೋ. ಯಾಕಂದರೆ ಅವರಾಡಿದ ಮತ್ತು ಅಲ್ಲಿ ನೋಡಿ ಹೇಳಿ ಕೇಳಿ ಉತ್ತರ ಕರ್ನಾಟಕದ ಹೆಣ್ಣು ಮಗಳು ರಾಧಾ ಹಿರೇಗೌಡರು ಪತ್ರಿಕೋದ್ಯಮದಲ್ಲಿ ಅವ್ರ ಜೊತೆಲಿ ಕೆಲಸ ಮಾಡೋರು ಸಾಕಷ್ಟು ಜನ ಹೇಳುವಂಥದ್ದು, ತುಂಬ ಫ್ರೆಂಡ್ಲಿ ಮೇಡಮ್ ಅವರು, ಸಾಕಷ್ಟು ಹೇಳ್ಕೊಡ್ತಾರೆ. ಮತ್ತು ಅವ್ರದ್ದು ಕಂಚಿನ ಕಂಠ. ಆ ಹೆಣ್ಣು ಮಗಳು ಒಮ್ಮೆ ಗುಡುಗಿದ್ರೆ ಏನಾಗುತ್ತೆ ಅನ್ನೋದು ಈ ಸುದೀರ್ಘ ಈ 10-15 ವರ್ಷಗಳ ಪತ್ರಿಕೋದ್ಯಮದಲ್ಲಿ ಯಾರೆಲ್ಲ ನೋಡಿದ್ದಾರೆ, ಬೇರೆ ಬೇರೆ ಚಾನೆಲ್ಗಳಲ್ಲಿ ಕೂತಂತಹ ಸಂದರ್ಭಗಳಲ್ಲಿ ಅವರ ತಾಕತ್ತಂಥದ್ದು, ಒಂದು ವಿಷಯವನ್ನು ಮಂಡಿಸುವಂತಹ ನಿರೂಪಿಸುವಂತಹ ರೀತಿ ಬೇರೆಯವರಿಗೆ ಮಾದರಿ. ಅಂತಹ ಹೆಣ್ಣು ಮಗಳಿಗೆ R.V. ದೇಶಪಾಂಡೆ ಅನ್ನುವಂತಹ ಈ ಹಿರಿಯ ನಾಯಕ, ಕಾಂಗ್ರೆಸ್ ನಾಯಕ, ಸಾರ್ವಜನಿಕವಾಗಿ ಆಡಿದಂತಹ ರೀತಿ ಮತ್ತು ವರ್ತಿಸಿದ ಬಗೆ ಎರಡೂ ಕೂಡ ದೌರ್ಜನ್ಯದ ಅಡಿಯಲ್ಲಿ ಬರುವಂಥದ್ದು. ಈಗಾಗಲೇ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇದೇ ಚರ್ಚೆಯನ್ನು ಮಾಡ್ತಿವೆ. ಒಂದು ಕಡೆ ಧರ್ಮಸ್ಥಳ ಪ್ರಕರಣ ನಡೀತಿದೆ, ಅಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೇನೆ ಜನಾಕ್ರೋಶ ಭುಗಿಲೆದ್ದಿದೆ. ಅಂತಹ ಜಾಗಕ್ಕೆ ನೋಡಿ ಕೆಲ ಯೂಟ್ಯೂಬರ್ಸ್ಗೆ ಅಲ್ಲಿನ ಕೆಲವರು ಹೊಡೆದ್ರು. ಆದರೆ ಅಂತಹ ಪ್ರಕ್ಷುಬ್ಧ ವಾತಾವರಣದಲ್ಲಿ ಒಂದು ಜಾಗದಲ್ಲಿ ಒಂಟಿಯಾಗಿ ಹೆಣ್ಣು ಮಗಳು ರಾಧಾ ಹಿರೇಗೌಡರು ಓಡಾಡಿದ ರೀತಿ, ಅಲ್ಲಿ ಕೂಡ ಅವರೇನು ಸುಮ್ಮನೆ ಬರಲಿಲ್ಲ. ಒಂದಷ್ಟು ಜನ ಅವರಿಗೆ ನೆಗೆಟಿವ್ ಆಗಿ ಮಾತಾಡಿದ್ರು, ಪಾಸಿಟಿವ್ ಆಗೂ ಮಾತಾಡಿದ್ರು, ಎರಡನ್ನೂ ಸ್ವೀಕರಿಸಿದ್ರು. ಅಂದರೆ ನೋಡಿ, ಪಾಸಿಟಿವ್ ಆಗಿ ಹೇಳಿದಾಗ ಅವರು ಹಿಗ್ಲಿಲ್ಲ, ಯಾರೋ ನೆಗೆಟಿವ್ ಮಾತಾಡಿದ್ರು ಕುಗ್ಲಿಲ್ಲ, ಎರಡನ್ನೂ ಕೂಡ ಸಮಚಿತ್ತದಿಂದ ಸ್ವೀಕರಿಸಿದಂತಹ ಅವರು ಅಲ್ಲೂ ಕೂಡ ಹೋರಾಡಿದರು. ಸಿಂಹಿಣಿ ಅಂತ ಮೊದಲಿಗೆ ಯಾಕೆ ಆರಂಭದಲ್ಲಿ ಹೇಳಿದ್ದು ಅಂದರೆ ಅವರ ನಡೆ ನುಡಿ ಪತ್ರಿಕೋದ್ಯಮದ ಮಟ್ಟಿಗೆ ಶ್ಲಾಘನೀಯ. ಅಂತಹ ಹೆಣ್ಣು ಮಗಳಿಗೆ, ಯಾಕಂದರೆ ಅವರು ಆಡಿದ ಮಾತು ಮತ್ತು ಅವರು ಕಣ್ಸನ್ನೆಯ ಮೂಲಕ ಕೊಟ್ಟಂತಹ ಒಂದು ಸಂದೇಶ ಸರ್ಕಾರ, ಮುಖ್ಯಮಂತ್ರಿಗಳು, ಸಂಬಂಧಪಟ್ಟವರು ಅವರ ವಿರುದ್ಧ ನಿಜಕ್ಕೂ ಕ್ರಮ ಕೈಗೊಳ್ಳಲೇಬೇಕಾಗತ್ತೆ. ಕೊನೆ ಪಕ್ಷ ಒಂದು ಸಣ್ಣ ಶಿಸ್ತು ಕ್ರಮ ಕೂಡ ಕೈಗೊಳ್ಳಲಿಲ್ಲ ಅಂದರೆ ಒಬ್ಬ ಪತ್ರಕರ್ತೆಗೆ, ಅದು ಅನುಭವಿ ಸ್ಕ್ರೀನ್ನಲ್ಲಿ ಕಾಣಿಸಿಕೊಂಡಂತಹ ಹೆಣ್ಣುಮಗಳು, ಯಾಕಂದರೆ ಅವ್ರು ನೋಡಿದ ತಕ್ಷಣ ಓ ಮೇಡಮ್ ಇವರು ರಾಧಾ ಹಿರೇಗೌಡರು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಅಂತಹ ಹೆಣ್ಣು ಮಗಳಿಗೇನೆ ಈ ರೀತಿ ಅಂದರು ಅಂದರೆ ಇನ್ನು ಸಾಮಾನ್ಯರ ಸ್ಥಿತಿಗತಿ ಏನು? ಅವ್ರು ಕೇಳಿದ್ದೇನು? ಒಂದು ಹೆರಿಗೆ ಆಸ್ಪತ್ರೆ ಬೇಕು ಆ ಭಾಗಕ್ಕೆ ಅಂತ ಕೇಳಿದ್ದು, ಅವ್ರಿಗೆ ಕೇಳಿದ್ರಲ್ಲೂ ತಪ್ಪಿಲ್ಲ. ಆಮೇಲೆ ಈ ಪುಣ್ಯಾತ್ಮ ಹೇಳಿದ್ದಕ್ಕೆ ಅವರು ರಿಯಾಕ್ಟ್ ಮಾಡಿದ ರೀತಿ ಇತ್ತಲ್ಲ ರಾಧಾ ಹಿರೇಗೌಡರು, ಅದು ನಿಜಕ್ಕೂ ಒಬ್ಬ ಅನುಭವಿ ಪತ್ರಕರ್ತರಿಗಷ್ಟೇ ಅದು ಸಾಧ್ಯ ಆಗುತ್ತೆ. ಬೇರೆಯವರಾಗಿದ್ದರೆ ಅಲ್ಲೇ ಟಾಂಗ್ ಕೊಡುವಂತಹ ಪ್ರಯತ್ನ ಮಾಡಿಬಿಟ್ಟಿರೋರೇನೋ ಯಾರಾದರೂ ಹೊಸಬ್ರಾಗಿದ್ದಿದ್ರೆ. ಆದರೆ ಅವ್ರು ಹೇಳ್ತಾರೆ ಅದೆಲ್ಲ ನಮಗಾಗಿದೆ ಸರ್, ಇಲ್ಲಿರೋ ಜನಕ್ಕೆ ಕೊಡಿಸಿ ಅಂತ ಕೇಳಿದ್ದಿದೆಯಲ್ಲ. ಪತ್ರಕರ್ತರು ನಾವುಗಳು ಯಾವ ರೀತಿ ಇರಬೇಕು, ಯಾವ ರೀತಿ ವರ್ತಿಸಬೇಕು ಅನ್ನೋದಕ್ಕೆ ರಾಧಾ ಹಿರೇಗೌಡರ್ ಬೆಂಚ್ ಮಾರ್ಕ್, ಮಾಡೆಲ್. ಆ ಇಡೀ ಪ್ರಕರಣವನ್ನು ಸೂಕ್ಷ್ಮವಾಗಿ ನೋಡಿದ್ರೆ, ಆದರೆ ಅಷ್ಟು ದೊಡ್ಡವರು, ಸಚಿವರಾಗಿದ್ದವರು, ಸಾಲು ಸಲ ಗೆದ್ದು ಬಂದವರು, ಆ ಭಾಗದ ಹೆಣ್ಮಕ್ಳಿಗಾದರೂ ಮತ್ತೆ ಅನ್ನಿಸ್ಬಹುದಲ್ವಾ, ಒಬ್ಬ ರಾಧಾ ಹಿರೇಗೌಡರಿಗೆ ಹಿಂಗಂದಿದ್ದಾರೆ, ನಾಳೆ ನಮ್ಮಗಳ ಕಥೆ ಏನು? ಇಲ್ಲಮ್ಮ ನಾವು ಇನ್ನೂ ಕಟ್ಟಿಸ್ತೀವಿ, ನಿಧಾನವಾಗಿ ಕಟ್ಟಿಸ್ತೀವಿ, ಅಥವಾ ಇನ್ನೂ 10 ವರ್ಷ ಆಗಲ್ಲ ಏನಾದರೂ ಹೇಳಬಹುದಿತ್ತು. ಆದರೆ ಇವರು ಆಡಿದ ರೀತಿ ಇತ್ತಲ್ಲ, ಮಾತಾಡಿದ ಧಾಟಿ ಇತ್ತಲ್ಲ, ಆ ಕಣ್ಸನ್ನೆಯ ಲೆಕ್ಕಾಚಾರಗಳಿದ್ವಲ್ಲ, ನಿಜಕ್ಕೂ ನಾಚಿಕೆ ಆಗಬೇಕು.
ಇಂತಹ ಹಿರಿಯರು, ಅನುಭವಿಗಳು, ಸಚಿವರಾಗಿದ್ದವರೇನೆ ಈ ರೀತಿ ಮಾತಾಡಿಬಿಟ್ರೆ ನಾನಂತೂ ಆರ್ ವಿ ದೇಶಪಾಂಡೆ ಅವರ ಈ ಹೇಳಿಕೆಯನ್ನು ಖಂಡಿಸ್ತೀನಿ. ನಮ್ಮ ಪತ್ರಿಕೋದ್ಯಮದ ಕುಟುಂಬದ ಹೆಣ್ಣು ಮಗಳ ಪರವಾಗಿ ಎಲ್ಲರೂ ಕೂಡ ಪತ್ರಕರ್ತರು ನಿಲ್ಲಬೇಕು ಅನ್ನೋದನ್ನು ನಾನು ಬಯಸ್ತೀನಿ. ಅದಕ್ಕೂ ಮುಂಚೆ ಸರ್ಕಾರ, ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಈ ಹಿರಿಯ ಅಂತ ಹೇಳುವಂತಹ ಮಾಜಿ ಸಚಿವನಿಗೆ ಅಥವಾ ಶಾಸಕನಿಗೆ ಒಂದು ಕ್ರಮ ಕೈಗೊಳ್ಳುವಂತಹ ಕೆಲಸ ಆಗಬೇಕು. ಇವರು ಬಹಿರಂಗವಾಗಿ ಮತ್ತೆ ಕ್ಷಮೆ ಕೇಳಲೇಬೇಕು.